ಹಾಲೆಲೂಯಾ, ಗುಡ್ ಮಾರ್ನಿಂಗ್. ಮತ್ತೊಂದು ಶ್ರೇಷ್ಠವಾದ ಉದಯಕಾಲ. ದೇವರ ವಾಕ್ಯ ಧ್ಯಾನಿಸುವುದಕ್ಕಾಗಿ ದೇವರು ಕೊಟ್ಟ ಈ ಅವಕಾಶಕ್ಕಾಗಿ ವಂದಿಸೋಣ ಬನ್ನಿ. ಈ ಉದಯಕಾಲ ಸಮಯದಲ್ಲಿ ದೇವರ ವಾಕ್ಯಕ್ಕೋಸ್ಕರ ಆಸಕ್ತಿಯಿಂದ ಕಾದುಕೊಂಡಿರುವುದಾದರೆ ಆತನು ನಮ್ಮೊಂದಿಗೆ ಮಾತಾಡುತ್ತಾನೆ. ದೇವರೇ, ನಿಮಗೆ ವಂದನೆಗಳು. ಉದಯ ಕಾಲದಲ್ಲಿ ನಿಮ್ಮ ಸ್ವರ ಕೇಳುವಂತೆ ನಮ್ಮ ಕಿವಿಗಳನ್ನು ತೆರೆಯಿರಿ. ಇಡೀ ದಿನಕ್ಕೋಸ್ಕರ ನಮ್ಮ ಹೃದಯಗಳನ್ನು ಸಿದ್ಧಪಡಿಸಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೇನ್. ದೇವರಿಗೆ ಸ್ತೋತ್ರ. ಚೆನ್ನಾಗಿದ್ದೀರಾ ಪ್ರಿಯರೇ? ದೇವರ ಕೃಪೆಯಲ್ಲಿಯೇ ನಾವು ಚೆನ್ನಾಗಿರಬಲ್ಲೆವು. ಅಷ್ಟು ಮಾತ್ರವಲ್ಲ, ದೇವರಲ್ಲಿ ನಂಬಿಕೆ ಇಟ್ಟಂಥವರ ಜೀವಿತದಲ್ಲಿ ದಿನೇ ದಿನೇ ಅಭಿವೃದ್ಧಿ ಉಂಟಾಗಬೇಕು. ಅಭಿವೃದ್ಧಿ ಅಂದ ಕೂಡಲೇ ಆಸ್ತಿಪಾಸ್ತಿ ಎಂದು ಸಾಧಾರಣವಾಗಿ ನಾವು ಅಂದುಕೊಳ್ತೇವೆ. ಆದರೆ ಕರ್ತನಲ್ಲಿ ಅಭಿವೃದ್ಧಿಯಾಗುವವನು ತಾನು ಆಧ್ಯಾತ್ಮಿಕವಾಗಿ ಅಭಿವೃದ್ಧಿಯಾಗುತ್ತಾನೆ. ಆ ರೀತಿ ಆಧ್ಯಾತ್ಮಿಕವಾಗಿ ಅಭಿವೃದ್ಧಿಯಾಗುವವನು ಅನೇಕರಿಗೆ ಪ್ರಯೋಜನಕರವಾಗಿ, ಮಾದರಿಯಾಗಿ, ಆಶೀರ್ವಾದಕರವಾಗಿ, ಪ್ರಯೋಜನಕರವಾಗಿ, ಉಪಯೋಗಕರವಾಗಿ, ಮುಖ್ಯವಾಗಿ ದೇವರಿಗೆ ಮಹಿಮೆಪಡಿಸುವವನಾಗಿರ್ತಾನೆ. ಕೆಲವರ ಜೀವಿತದಲ್ಲಿ ಯಾವುದೇ ಆಶೀರ್ವಾದ, ಯಾವುದೇ ಏಳಿಗೆ, ಬಡತಿ ಇಲ್ಲದಂಥ ಜೀವಿತ, ಈ ಕಡೆ ಲೌಕಿಕ ಜೀವಿತದಲ್ಲಾಗಲಿ ಆ ಕಡೆ ಆಧ್ಯಾತ್ಮಿಕ ಜೀವಿತದಲ್ಲಾಗಲಿ ಯಾವುದೇ ಅಭಿವೃದ್ಧಿ ಇಲ್ಲದೇ ಇರುವಂಥದ್ದು ಬಹಳ ವಿಷಾದಕರವಾದ ಸಂಗತಿ. ಒಬ್ಬ ವ್ಯಕ್ತಿ ಆತ್ಮದಲ್ಲಿ ಅಭಿವೃದ್ಧಿ ಆಗುವಾಗ ಎಲ್ಲಾ ರೀತಿಯಲ್ಲಿಯೂ ಅಭಿವೃದ್ಧಿ ಆಗ್ತಾನೆ, ಅದು ಹೇಳುವ ಅಗತ್ಯವಿಲ್ಲ. ದೇವರು ನಿಮ್ಮನ್ನು ಆಶೀರ್ವದಿಸುವಾಗ ಅದು ಎಂದೆಂದಿಗೂ ಆಶೀರ್ವಾದಕರವಾಗಿರುತ್ತದೆ. ಕೇಳಿರಿ, ಆಶೀರ್ವಾದಗಳ ಮೇಲೆ ನಮಗೆ ಆಸಕ್ತಿ ಇಲ್ಲದರಿಂದ ನಮಗೆ ಸಿಗ್ತಿಲ್ಲ ಅಂದುಕೊಳ್ಳುವಂತೆ ದೇವರ ವಾಕ್ಯ ಕೂಡ ಹೇಳುತ್ತೆ. ನೀವು ಬೇಡಿಕೊಳ್ಳದ ಕಾರಣ ನಿಮಗೆ ದೊರಕಲಿಲ್ಲ ಎಂದು ದೇವರು ಹೇಳಿದ್ದಾರೆ. ನೀವೆಂದಾದರೂ ನನ್ನನ್ನು ಆಶೀರ್ವದಿಸಿರಿ ದೇವರೇ ಎಂದು ಬೇಡಿಕೊಂಡಿದ್ದೀರಾ? ಬಹಳಷ್ಟು ಸಾರಿ ಸುಮ್ಮನೆ ಮೇಲಿನ ಮಾತಿಗೆ ದೇವರೇ ನನ್ನನ್ನು ಆಶೀರ್ವದಿಸಿರಿ ಎಂಬುದಾಗಿ ಕೇಳ್ತೇವೆ. ಆದರೆ ಆಶೀರ್ವಾದ ಅಂದರೆ ನಿಜವಾಗ್ಲೂ ಏನಾಗಿದೆ? ನಾವು ಅದಕ್ಕಾಗಿ ಯಾವ ರೀತಿ ಪ್ರಾರ್ಥಿಸಬೇಕು? ಈ ದಿನ ಶುಕ್ರವಾರವಲ್ಲವೋ? ಬಹುಶಃ ಎಲ್ಲಾ ಚರ್ಚ್ಗಳಲ್ಲಿ ಉಪವಾಸ ಪ್ರಾರ್ಥನೆ ಇರುತ್ತೆ. ವಾರಕ್ಕೆ 2 ಆವರ್ತಿ ಉಪವಾಸವಿದ್ದು ಪ್ರಾರ್ಥನೆ ಮಾಡುವುದು ನಮಗೆ ಎಷ್ಟೋ ಉಪಯೋಗಕರವಾಗಿರುತ್ತೆ. ನೀವು ಕೂಡ ನಿಮ್ಮ ವೈಯಕ್ತಿಕ ಜೀವಿತದಲ್ಲಿಯೂ ನಿಮ್ಮ ಚರ್ಚಸ್ನಲ್ಲಿಯೂ ಉಪವಾಸ ಪ್ರಾರ್ಥನೆಯಲ್ಲಿ ಪಾಲ್ಗೊಳ್ಳಿರಿ. ಆಧ್ಯಾತ್ಮಿಕವಾಗಿ ನೀವು ಮತ್ತಷ್ಟು ಬಲಗೊಳ್ತೀರಿ. ವಾಕ್ಯಕ್ಕೆ ಹೋಗುವ ಹಾಗೆ ಮೊದಲ ಪೂರ್ವಕಾಲ ವೃತ್ತಾಂತ 4ನೇ ಅಧ್ಯಾಯದ 10ನೇ ವಚನ ಓದುತ್ತೇನೆ, ಕೇಳ್ರಿ. ಮೊದಲನೆಯ ಪೂರ್ವಕಾಲ ವೃತ್ತಾಂತ, ಅದರಲ್ಲಿ 4ನೇ ಅಧ್ಯಾಯ ವಚನ 10. ಯಾಬೇಚನು ಇಸ್ರಾಯೇಲ್ ದೇವರಿಗೆ, ನೀನು ನನ್ನನ್ನು ವಿಶೇಷವಾಗಿ ಆಶೀರ್ವದಿಸಿ ನನ್ನ ಪ್ರಾಂತವನ್ನು ವಿಸ್ತರಿಸು ಅನ್ನುತ್ತಾನೆ. ಏನಂತೆ? ಯಾಬೇಚನು ಇಸ್ರಾಯೇಲ್ ದೇವರಿಗೆ ಮೊರೆ ಇಟ್ಟನಂತೆ. ದೇವರ ವಾಕ್ಯದಲ್ಲಿರುವ ಒಂದೊಂದು ಪದ ಪ್ರಿಯರೇ ನಾವು ಚೆನ್ನಾಗಿ ಅರ್ಥ ಮಾಡಿಕೊಂಡ್ರೆ ನಾವು ಬಹಳ ಚೆನ್ನಾಗಿ ಆತ್ಮಿಕ ಜೀವಿತದಲ್ಲಿ ಅಭಿವೃದ್ಧಿ ಆಗ್ತೇವೆ. ಪ್ರಾರ್ಥಿಸಿದನು ಅಂತ ಅಲ್ಲಿಲ್ಲ, ಆದರೆ ಮೊರೆ ಇಟ್ಟನು ಅಂತಿದೆ. ಮೊರೆ ಎನ್ನುವಂಥದ್ದು ಒಂದು ಮಾತಿನಿಂದ ಮುಗಿಯುವಂಥದ್ದಲ್ಲ, ಮೇಲಿಂದ ಮೇಲೆ ಕೇಳುವಂಥದ್ದಾಗಿದೆ. ಹೃದಯಾಂತರಾಳದಿಂದ ಬರುವಂತಹ ಕೂಗು, ಮೊರೆ ಅದಾಗಿರುತ್ತೆ. ಯಾಬೇಚನು ಎಂಬ ಈ ಹೆಸರಿನ ಅರ್ಥ ವೇದನೆಯಾಗಿದೆ. ಅವನು ಹುಟ್ಟುವಾಗಲೇ ಅವನ ಅಮ್ಮ ಬಹಳ ವೇದನೆ ಪಟ್ಟಿರ್ತಾಳೆ. ಅಷ್ಟು ಬಲವಾಗಿದ್ದನೇನೋ, ಕರಳುಗಳನ್ನು ಸುತ್ತಕೊಂಡು ಹುಟ್ಟಿದನೋ ಇಲ್ಲವೇ ಬೇರೆ ಯಾವ ವೇದನೆ ಎದುರಾಯ್ತೋ ಗೊತ್ತಿಲ್ಲ, ಆದರೆ ಅಷ್ಟೊಂದು ವೇದನೆ ಪಟ್ಟು ಇವನನ್ನು ಹಡೆದಾಗ ಮಗನಿಗೆ ಯಾಬೇಚನು ಎಂಬ ಹೆಸರಿಡ್ತಾಳೆ. ಅದಕ್ಕೆ ತಕ್ಕಂತೆಯೇ ಅವನು ಬೆಳೆಯುತ್ತಿರುವ ಹಾಗೆ ಶ್ರಮೆಯನ್ನು, ವೇದನೆಯನ್ನು, ಭಯವನ್ನು ಸ್ವಲ್ಪವೂ ಲೆಕ್ಕಿಸಲಾರದೆ ಅವನು ತನ್ನ ಸಹೋದರರೆಲ್ಲರಲ್ಲಿಯೂ ಘನತೆ ಹೊಂದಿದವನಾಗಿದ್ದನಂತೆ. ಎಲ್ಲರಿಗಿಂತಲೂ ಎಲ್ಲಾ ವಿಷಯದಲ್ಲಿ ಚುರುಕಾಗಿದ್ದನಂತೆ. ನೋಡಿ ಪ್ರಿಯರೇ, ನಮ್ಮ ಚುರುಕುತನ ಆಗಲಿ, ನಮ್ಮ ಬಲವಾಗಲಿ ಹುಟ್ಟಿದಂದಿನಿಂದಲೇ ಬಿಲ್ಟಿನ್ ಅನ್ನುತ್ತಾರಲ್ಲವೇ, ಕೆಲವೊಂದು ತಲಾಂತುಗಳು ದೇವರು ಕೊಟ್ಟಿದ್ದಾರೆ. ಹುಟ್ಟುವಾಗಲೇ ಕೆಲವೊಂದು ಮಕ್ಕಳು ಬಹಳ ಬಲಿಷ್ಠರಾಗಿ ಖಂಡವುಳ್ಳವರಾಗಿರ್ತಾರೆ, ಬಹಳ ಒಳ್ಳೆ ರೀತಿಯಾಗಿ ಅಂದವಾಗಿ ಸೌಂದರ್ಯವಾಗಿರ್ತಾರೆ. ಇನ್ನು ಕೆಲವರಾದರೂ ಹುಟ್ಟುವಾಗಲೇ ಬಹಳ ಚುರುಕಾಗಿರುತ್ತಾರೆ. ಬಟ್ ಹಾಗೆಂದ ಮಾತ್ರಕ್ಕೆ ಆ ಮಕ್ಕಳು ಬೆಳೆದ ನಂತರ ನೋಡುವುದಾದರೆ ಅವರು ಬಹಳ ದೊಡ್ಡ ವ್ಯಕ್ತಿಗಳಾಗ್ತಾರೆ ಎಂದು ಎದುರು ನೋಡಿದ್ರೆ ಯಾವ ಪ್ರಯೋಜನವಿಲ್ಲದವರಾಗುವುದನ್ನು ನೋಡುವಾಗ ಬಹಳ ವೇದನೆ ಉಂಟಾಗುತ್ತೆ. ಕಾರಣವೇನು? ಅವರು ತಮಗಿರುವಂತಹ ತಲಾಂತನ್ನು ದೇವರಿಗೋಸ್ಕರವಲ್ಲದೆ ಅದು ಎಷ್ಟು ಬೆಲೆಯುಳ್ಳದೆಂದು ಗುರುತಿಸದೆ
ಬೇರೆ ಯಾವುದಕ್ಕಾಗಿಯೋ ಬಳಸುವುದರಿಂದ ಇಲ್ಲವೇ ಲೋಕಕ್ಕಾಗಿಯೋ ಬಳಸುವುದರಿಂದ ಅವರು ತಮ್ಮ ಜೀವಿತದಲ್ಲಿ ಅವರು ಆಶೀರ್ವಾದಗಳನ್ನು ಕಳೆದುಕೊಳ್ತಾರೆ. ನಿಮ್ಮ ತಂದೆ ತಾಯಿಗಳು ಪ್ರಾರ್ಥನಾ ವೀರರಾಗಿದ್ದರೆ ಸಾಕಾಗಲ್ಲ. ನಿಮ್ಮ ಅಮ್ಮ ನಿಮಗಾಗಿ ಪ್ರಾರ್ಥನೆ ಮಾಡ್ತಿರೋದಾದ್ರೆ ಸಾಕಾಗಲ್ಲ. ನೀವು ಒಳ್ಳೆ ಸಭೆಗೆ ಹೋಗ್ತಿರೋದಾದ್ರೆ, ಒಳ್ಳೆ ದೇವರ ಸೇವಕರು ನಿಮಗೆ ದೇವರು ಕೊಟ್ಟಿದ್ದಾರಂದ್ರೆ ಸಾಕಾಗಲ್ಲ. ಒಳ್ಳೆ ವಾಕ್ಯ ನಾವು ಕೇಳ್ತಿದ್ದೇವೆ ಅಂತ ಹೇಳಿಕೊಂಡ್ರೂ ಕೂಡ ಸಾಕಾಗೋದಿಲ್ಲ. ನೀವು ಕೇಳಿರುವ ಆ ವಾಕ್ಯಗಳನ್ನು ನಿಮ್ಮ ಹೃದಯಕ್ಕೆ ಅನ್ವಯಿಸಿಕೊಂಡು ನಿಮ್ಮ ಪ್ರಾರ್ಥನೆಯಾಗಿ ಮಾರ್ಪಡಿಸಿಕೊಳ್ಳಬೇಕು. ದೇವರು ನಿಮಗೆ ಕೊಟ್ಟಿರುವ ಪ್ರತಿಯೊಂದು ಅವಕಾಶವನ್ನು ನೀವು ದೇವರ ಪ್ರಣಾಳಿಕೆ ಅರಿತುಕೊಳ್ಳಲು, ಆತನ ಚಿತ್ತ ಅರಿತುಕೊಂಡು ಆತನಿಗೋಸ್ಕರ ಫಲಿಸುವ ಜೀವಿತ ಜೀವಿಸುವುದಕ್ಕಾಗಿ ಆಸೆ ಪಡಬೇಕು. ದೇವರ ಬಳಿಯಿಂದ ನಾವು ಯಾವಾಗಲೂ ದೊಡ್ಡ ಕಾರ್ಯಗಳಿಗಾಗಿ ಅಪೇಕ್ಷಿಸೋದಾದ್ರೆ ದೊಡ್ಡ ಕಾರ್ಯಗಳನ್ನು ದೇವರು ನಮಗೆ ಕೊಡ್ತಾರೆ. ದೊಡ್ಡ ಕಾರ್ಯಗಳು ಅಂದರೆ ಮತ್ತೆ ನಾನು ಲೋಕ ಸಂಬಂಧವಾದ ದೊಡ್ಡ ಕಾರ್ಯಗಳ ಬಗ್ಗೆ ಹೇಳ್ತಾ ಇಲ್ಲ. ದೇವರ ದೃಷ್ಟಿಯಲ್ಲಿ ದೊಡ್ಡ ವ್ಯಕ್ತಿಯಾಗಿರಬೇಕೆಂಬ ಆಸೆ, ದೇವರಿಗೆ ಮಹಿಮೆ ಪಡಿಸಬೇಕೆಂಬ ಆಸೆ, ದೇವರಿಗೋಸ್ಕರ ರೋಷವುಳ್ಳವರಾಗಿ ಜೀವಿಸಬೇಕೆಂಬ ಕೋರಿಕೆ ನಮಗಿರೋದಾದ್ರೆ ಅದು ನೆರವೇರ್ತದೆ. ಇಷ್ಟು ದಿನಗಳಿಂದ ದೇವರ ವಾಕ್ಯ ಕೇಳ್ತಿರುವ ನೀವು ಈಗಾಗಲೇ ಆಧ್ಯಾತ್ಮಿಕ ವೀರರಾಗಿ, ಪ್ರಾರ್ಥನಾ ವೀರರಾಗಿ, ನಂಬಿಕೆಯ ವೀರರಾಗಿ ಅನೇಕರಿಗೆ ಆಶೀರ್ವಾದಕರವಾಗಿ ಜೀವಿಸುವವರಾಗಿರಬೇಕಿತ್ತು. ಆದರೆ ಹೇಗಿದ್ದೀರಿ? ದೇವರ ವಾಕ್ಯ ನಮ್ಮನ್ನು ಫಲಿಸುವಂತೆ ಮಾಡುತ್ತೆ, ಅಭಿವೃದ್ಧಿಗೊಳಿಸುತ್ತೆ. ಯಾಬೇಚನು ದೇವರ ಸನ್ನಿಧಿಯಲ್ಲಿ ಮೊರೆ ಇಡ್ತಾ ಇದ್ದಾನೆ. ಇಸ್ರಾಯೇಲ್ ದೇವರಿಗೆ ಬೇಡಿಕೊಳ್ತಾ ಹೇಳ್ತಾನೆ, ನೀನು ನನ್ನನ್ನು ವಿಶೇಷವಾಗಿ ಆಶೀರ್ವದಿಸು. ಇಟ್ಸ್ ನಾಟ್ ಎನ್ ಆಪ್ಷನ್. ದೇವರು ಕೊಟ್ಟರೆ ಕೊಡಲಿ, ಇಲ್ಲವಾದರೆ ಲೋಕದಲ್ಲಿ ನಾನು ಸಂಪಾದಿಸಿಕೊಳ್ತೇನೆ ಎಂದು ಕೆಲವರು ಹೇಳುವಂತೆ, ಪ್ರಾರ್ಥಿಸುವಾಗಲೂ ಕೂಡ ದೇವರು ಕಾರ್ಯ ಮಾಡಿದ್ರೆ ಮಾಡಲಿ, ಇಲ್ಲವಾದರೆ ಬೇರೆ ಮಾರ್ಗ ನೋಡಿಕೊಳ್ತೇನೆ ಎಂಬುದಾಗ ಆಲ್ಟರ್ನೇಟಿವ್ ಆಗಿ ನೋಡಿಕೊಳ್ಳುವವರಾಗಿರಬಾರ್ದು. ಅದಕ್ಕೆ ಅಂಥವರ ಪ್ರಾರ್ಥನೆಗೆ ಉತ್ತರವೇ ಬರಲ್ಲ. ನೀವು ಮಾತ್ರವೇ ನನ್ನನ್ನು ಆಶೀರ್ವದಿಸಬಲ್ಲಿರಿ ದೇವರೇ, ನೀವು ಮಾತ್ರವೇ ನನಗೆ ದಿವ್ಯ ದಾನಗಳನ್ನು ಕೊಡಬಲ್ಲಿರಿ, ನೀವೊಬ್ಬರೇ ನನಗೆ ದಿಕ್ಕು. ಹೀಗೆ ಪೂರ್ತಿಯಾಗಿ ದೇವರ ಮೇಲೆ ನೀವು ಆಧಾರಗೊಂಡು ನೋಡಿರಿ. ಯಾವತ್ತೇ ಆಗಲಿ ನೀವು ನಿಮ್ಮ ಜೀವಿತದಲ್ಲಿ ನಷ್ಟ ಹೋಗಲ್ಲ. ನೀನು ನನ್ನನ್ನು ವಿಶೇಷವಾಗಿ ಆಶೀರ್ವದಿಸಿ ನನ್ನ ಪ್ರಾಂತವನ್ನು ವಿಸ್ತರಿಸು ಅನ್ನುತ್ತಾನೆ. ಅಂದರೆ ನನ್ನ ಸರಹದ್ದುಗಳನ್ನು ವಿಶಾಲಗೊಳಿಸು ಅನ್ನುತ್ತಾನೆ. ದೇವರೇ, ನನ್ನ ಕೆಪ್ಯಾಸಿಟಿ ಹೆಚ್ಚಿಸು ಅನ್ನುತ್ತಾನೆ. ನನ್ನನ್ನು ವಿಸ್ತರಿಸು ಅನ್ನುತ್ತಾನೆ. ನನಗಾಗಿ ನೀವು ಹಾಕಿಕೊಂಡಿರುವ ಪ್ರಣಾಳಿಕೆಯ ಮೇರೆಗೆ ಅಭಿವೃದ್ಧಿ ಕಾಣುವಂತೆ ಸಹಾಯ ಮಾಡು ಅನ್ನುತ್ತಾನೆ. ನೋಡಿ ಪ್ರಿಯರೇ, ದೇವರು ನಿಮ್ಮನ್ನು ಆಶೀರ್ವದಿಸುವಾಗ ಸ್ವಲ್ಪದರಲ್ಲಿ ನಂಬಿಗಸ್ತರಾಗಿರುವವರಿಗೆ ಹೆಚ್ಚಿನದನ್ನು ದೇವರು ಕೊಡ್ತಾರೆ. ದೇವರು ನಿಮ್ಮನ್ನು ಒಂದು ಸ್ಥಿತಿಯಲ್ಲಿ ಇಡುವಾಗ ಅದರಲ್ಲಿ ನೀವು ಕೃತಜ್ಞತೆ ಉಳ್ಳವರಾಗಿರೋದಾದ್ರೆ, ಆ ಚಿಕ್ಕ ಮನೆಯಲ್ಲಿಯೇ ನೀವು ದೇವರಿಗೆ ಮಹಿಮೆ ಪಡಿಸಲು ಇಚ್ಛಯಿಸುವುದಾದರೆ ದೇವರು ನಿಮಗೆ ದೊಡ್ಡ ಮನೆ ಕೊಡಲು ಇಚ್ಛಯಿಸ್ತಾರೆ. ನಿಮ್ಮ ಬದುಕು ಪೂರ್ತಿ ಆ ಸಿಂಗಲ್ ಬೆಡ್ರೂಮ್ನಲ್ಲಿಯೇ ಬಿದ್ದಿರುವಂಥದ್ದು ದೇವರ ಚಿತ್ತ ಅಂತೂ ಅಲ್ವೇ ಅಲ್ಲ. ಆದರೆ ಬಹಳಷ್ಟು ಜನ ಇರುವುದನ್ನು ಕಳೆದುಕೊಳ್ಳುವ ಸ್ಥಿತಿಯಲ್ಲಿರ್ತಾ ಇದ್ದಾರೆ. ಅದಕ್ಕೆ ಕಾರಣವೇನೆಂದರೆ ಅವರಿಗೆ ಆಶೀರ್ವಾದಕ್ಕಾಗಿ ಯಾವ ಆಸೆ ಇಲ್ಲ, ಜೀವಿತದಲ್ಲಿ ಏನಾದರೂ ಸಾಧಿಸಬೇಕೆಂಬ ಗುರಿ ಇಲ್ಲ, ದೇವರು ಆಶೀರ್ವದಿಸುತ್ತಾರೆ ಎಂಬ ನಂಬಿಕೆ ಕೂಡ ಇಲ್ಲ. ದೇವರೇ, ನನ್ನ ಸರಹದ್ದುಗಳನ್ನು ವಿಶಾಲಪಡಿಸಿ ನನ್ನನ್ನು ಆಶೀರ್ವದಿಸಿ ಹೊರಟೋಗಿರಿ ಅನ್ನುವಂತೆ ಇರ್ತಾರೆ ಈ ದಿನದ ವಿಶ್ವಾಸಿಗಳು. ದೇವರು ಆಶೀರ್ವದಿಸುವವರೆಗೂ ಇದ್ರೆ ಸಾಕು ಅಂದುಕೊಳ್ತಾರೆ. ದೇವರು ನಾನು ಬೇಡಿಕೊಂಡದ್ದನ್ನು ಕೊಟ್ಟಿರುವುದಕ್ಕಾಗಿ ಹಲ್ಲೆಲೂಯ ಎಂದು ಹೇಳಿ ಒಂದು ಸ್ತುತಿಕೂಟ ಇಟ್ಕೊಂಡು ನಾವು ದೇವರ ಋಣ ತೀರಿಸಿಕೊಂಡಿದ್ದೇವೆ ಅಂದುಕೊಳ್ತಾರೆ ಬಹಳಷ್ಟು ಜನ. ಆದರೆ ಯಾಬೇಚನ ಪ್ರಾರ್ಥನೆ ಗಮನಿಸಿ ನೋಡಿ. ನೀನು ನನ್ನನ್ನು ಆಶೀರ್ವದಿಸು ದೇವರೇ, ನಿನ್ನ ಫೇವರ್ ನನಗೆ ಬೇಕು. ಹೇಳಬೇಕಾದರೆ ನಿಜವಾಗ್ಲೂ ನಾನು ನಿನ್ನ ದೃಷ್ಟಿಯಲ್ಲಿ ಇಷ್ಟಕರವಾಗಿರಬೇಕು ಎಂದು ಹೇಳ್ತಾನೆ. ದೇವರ ಆಶೀರ್ವಾದ ಬೇಕೆಂದು ಬೇಡಿಕೊಳ್ಳುವವರಿರೋದಾದ್ರೆ ಒಂದು ವಿಷಯ ನೆನ್ಪಿಟ್ಕೊಳ್ಳಿ, ದೇವರಿಗೆ ಇಷ್ಟವಾಗಿರಬೇಕು. ದೇವರು ತನಗಿಷ್ಟಕರವಾಗಿರುವವರಿಗೆ ಅತ್ಯಧಿಕವಾಗಿ ಆಶೀರ್ವದಿಸ್ತಾರೆ. ದೇವರು ನಿಮ್ಮನ್ನು ಎಷ್ಟೇ ಆಶೀರ್ವದಿಸಿದರೂ ಕೂಡ ನೀವು ನಿಮ್ಮ ಇಷ್ಟಾನುಸಾರವಾಗಿ ಜೀವಿಸೋದಾದರೆ ಅದರಿಂದ ನಿಮ್ಮ ಆಶೀರ್ವಾದಗಳೆಲ್ಲ ನಿಂತೋಗ್ತವೆ ಪ್ರಿಯರೇ. ಅದರಿಂದ ಪ್ರಯೋಜನವಿಲ್ಲ. ನನ್ನನ್ನು ಆಶೀರ್ವದಿಸು, ನನ್ನ ಪ್ರಾಂತವನ್ನು ವಿಸ್ತರಿಸು. ಇನ್ನೊಂದು ಒಳ್ಳೆ ಮಾತಿದೆ ನೋಡಿ, ಮುಂದೆ ಏನು ಹೇಳ್ತಾನೆಂದು. ಏನಂತೆ? ವಿಸ್ತರಿಸಿ ನಿನ್ನ ಹಸ್ತದಿಂದ ನನ್ನನ್ನು ಹಿಡಿದು ನಡೆಸು ಅನ್ನುತ್ತಾನೆ. ನನ್ನನ್ನು ಆಶೀರ್ವದಿಸು, ನಿನ್ನ ಹಸ್ತ ನನ್ನೊಂದಿಗೆ ಇರುವಂತೆ ಮಾಡು, ಅಂದರೆ ನೀನು ನನ್ನೊಂದಿಗೆ ಇರು ಅನ್ನುತ್ತಾನೆ. ಹಲ್ಲೆಲೂಯಾ. ಆಶೀರ್ವಾದ ಬಂದುವು ದೇವರೇ ಸಾಕು ಟಾಟಾ ಎನ್ನುವ ರೀತಿಯಲ್ಲಿ ನಾವು ಇರಬಾರ್ದು ಪ್ರಿಯರೇ. ದೇವರೇ, ನಿಮ್ಮ ಆಶೀರ್ವಾದಗಳನ್ನು ನೀವು ನನಗೆ ಕೊಟ್ಟು ನಿಮ್ಮ ಹಸ್ತದಿಂದ ನನ್ನನ್ನು ಹಿಡಿದು ನಡೆಸಿರಿ, ಅಂದರೆ ನನ್ನ ಜೊತೆ ಇರಿ, ನೀವು ನನ್ನೊಂದಿಗೇ ಇರಿ. ಇದೇನೋ ಕೊಟ್ಟಿದ್ದೀರಿ ದೇವರೇ ಅಷ್ಟು ಸಾಕು ಅಂದುಕೊಳ್ಳುವಂಥದ್ದಲ್ಲ ಪ್ರಿಯರೇ. ದೇವರು ನಮ್ಮ ಜೊತೆ ಇರಬೇಕು. ಅವಾಗಲೇ ನಮ್ಮ ಪ್ರತಿಯೊಂದು ಕೊರತೆ ತೀರಿ ಹೋಗ್ತದೆ.
ಆವಾಗಲೇ ನಾವು ಮಾಡುವ ಕೆಲಸವೆಲ್ಲ ಸಫಲವಾಗುತ್ತೆ. ನೀವು ನನ್ನನ್ನು ಬಿಟ್ಟು ಏನು ಮಾಡಲಾರಿರಿ ಎಂದು ದೇವರು ಹೇಳಿದಾರಲ್ಲವೇ? ಬಹಳಷ್ಟು ಜನ ದೇವರು ನಮ್ಮ ಸಂಗಡ ಇದ್ದರೆ ನಾವು ನಮ್ಮ ಇಷ್ಟಾನುಸಾರವಾಗಿ ಇರಲಾರೆವು ಅಂದುಕೊಳ್ತಾರೆ. ಆದರೆ ದೇವರು ನಮ್ಮ ಸಂಗಡ ಇರುವಾಗ ಅದು ನಮಗೆ ಎಷ್ಟು ಮೇಲುಂಟು ಮಾಡ್ತದೆ ಎಂದು ಅರಿತವರು ಆತನ ಸನ್ನಿಧಿಗೆ ಬೆಲೆ ಕೊಡ್ತಾರೆ. ಆತನ ಸನ್ನಿಧಿ ಕಳ್ಕೊಳ್ಳೋದಿಲ್ಲ. ಯಾಬೇಚನ ಪ್ರಾರ್ಥನೆ ಹೇಗಿದೆ ಗೊತ್ತಾ? ದೇವರಿಗೆ ಮೊರೆ ಇಟ್ಟು, ನೀನು ನನ್ನನ್ನು ಆಶೀರ್ವದಿಸು ಅನ್ನುತ್ತಾನೆ. ನನ್ನ ಸರಹದ್ದನ್ನು ವಿಶಾಲಗೊಳಿಸಿರಿ ಅನ್ನುತ್ತಾನೆ. ನಿಮ್ಮ ಹಸ್ತದಿಂದ ನನ್ನನ್ನು ಹಿಡಿದು ನಡೆಸಿರಿ ಅನ್ನುತ್ತಾನೆ. ಯಾವ ಕೇಡು ನನಗುಂಟಾಗದಂತೆ ಅದರಿಂದ ನನ್ನನ್ನು ತಪ್ಪಿಸು ಅನ್ನುತ್ತಾನೆ. ಕೇಡಿನೊಳಗೆ ಬೀಳದಂತೆ ನನ್ನನ್ನು ತಪ್ಪಿಸು. ಆಶೀರ್ವದಿಸಲ್ಪಟ್ಟ ನಂತರವೇ ನಮಗೆ ಬಹಳ ಪ್ರಮಾದ ಎದುರಾಗ್ತವೆ. ಎಷ್ಟು ಹೆಚ್ಚು ನಾವು ದೇವರಿಂದ ಆಶೀರ್ವದಿಸಲ್ಪಡುತ್ತೇವೋ ಅಷ್ಟು ಹೆಚ್ಚು ನಾವು ತಗ್ಗಿಸಿಕೊಳ್ಳದಿದ್ದರೆ ಬಹಳ ಪ್ರಮಾದಕ್ಕೊಳಗಾಗ್ತೇವೆ. ಬಹಳ ಶೋಧನೆಯೊಳಗೆ ಬೀಳುತ್ತೇವೆ. ನಿಮ್ಮ ಧನ ಐಶ್ವರ್ಯ ಹೆಚ್ಚಾಗುವಾಗ, ಆಸ್ತಿಪಾಸ್ತಿ ಹೆಚ್ಚಾಗುವಾಗ, ನಿಮಗೆ ಕೈತುಂಬ ದುಡ್ಡಿರುವಾಗ ನೀವು ಬಹಳ ಸುಲಭವಾಗಿ ನಿಮ್ಮನ್ನು ಸಿಲುಕಿಸುವ ಪಾಪಕ್ಕೊಳಗಾಗ್ತೀರಿ. ಸೈತಾನನು ನಿಮ್ಮನ್ನು ಬಹಳವಾಗಿ ಶೋಧಿಸ್ತಾನೆ. ಈ ಪ್ರಾರ್ಥನೆ ಬಹಳ ಅವಶ್ಯಕವಾಗಿದೆ. ನನ್ನನ್ನು ಆಶೀರ್ವದಿಸಿರಿ ದೇವರೇ, ನನ್ನನ್ನು ಕಾಪಾಡು ಅನ್ನುತ್ತಾನೆ. ಇನ್ನೊಂದು ರೀತಿಯಲ್ಲಿ ಹೇಳಬೇಕಾದರೆ, ದೇವರೇ ನೀವು ಕೊಟ್ಟಿರುವ ಆಶೀರ್ವಾದಗಳನ್ನು ಕಾಪಾಡಿಕೊಳ್ಳುವುದಕ್ಕಾಗಿ ನಿಮ್ಮ ಹಸ್ತ ನನ್ನನ್ನು ಹಿಡಿದು ನಡೆಸಲಿ ಅನ್ನುತ್ತಾನೆ. ನಿಮ್ಮ ಸನ್ನಿಧಿ ನನ್ನ ಜೊತೆ ಇರಲಿ ಅನ್ನುತ್ತಾನೆ. ನನ್ನ ಜೊತೆಯಾಗಿರಿ. ನಾನು ಯಾವ ಕೇಡಿಗೆ ಒಳಗಾಗದಂತೆ ನನ್ನನ್ನು ಕಾಪಾಡಿರಿ, ನನ್ನನ್ನು ತಪ್ಪಿಸಿರಿ ಅನ್ನುತ್ತಾನೆ. ಕೇಡಿಗೆ ಒಳಗಾಗದಂತೆ ತಪ್ಪಿಸಿರಿ, ಕಾಲು ಜಾರಿ ಬೀಳದಂತೆ ತಪ್ಪಿಸಿರಿ, ಪಾಪದೊಳಗೆ ಬೀಳದಂತೆ ತಪ್ಪಿಸಿರಿ, ಶೋಧನೆಗೆ ಒಳಗಾಗದಂತೆ ತಪ್ಪಿಸಿರಿ. ಇದು ಬಹಳ ಶ್ರೇಷ್ಠವಾದ ಪ್ರಾರ್ಥನೆಯಾಗಿದೆ. ಇಂದಿನಿಂದ ಪ್ರತಿಯೊಬ್ಬರೂ ಅಳವಡಿಸಿಕೊಳ್ಳೋಣ. ದೇವರೇ, ನೀವು ನನ್ನನ್ನು ಆಶೀರ್ವದಿಸಿರಿ, ಆಗ ಅದು ಎಂದೆಂದಿಗೂ ಆಶೀರ್ವಾದವಾಗಿರುತ್ತೆ. ನೀವು ನನ್ನ ಸರಹದ್ದುಗಳನ್ನು ವಿಶಾಲಗೊಳಿಸಿರಿ ದೇವರೇ. ನೀವು ಆಶೀರ್ವದಿಸುವಾಗ ಅದು ನಿಜವಾದ ಆಶೀರ್ವಾದವಾಗಿರುತ್ತೆ. ನೀವು ಅಭಿವೃದ್ಧಿಪಡಿಸುವ ದೇವರಾಗಿದ್ದೀರಿ ಎಂದು ನಂಬುತ್ತೇನೆ. ಅಂತಹ ಅಭಿವೃದ್ಧಿ ನನಗೆ ದಯಪಾಲಿಸಿರಿ, ಸಮೃದ್ಧಿ ದಯಪಾಲಿಸಿರಿ. ನನಗೆ ನೀವು ಕೊಟ್ಟು ಹೋಗುವಂಥದ್ದಲ್ಲ, ನನ್ನ ಸಂಗಡ ಇರಿ ದೇವರೇ. ನಿಮ್ಮ ಸನ್ನಿಧಿ ನನ್ನ ಜೊತೆಯಾಗಿರಲಿ. ನಿಮ್ಮ ಸನ್ನಿಧಿಯಿಂದ ನನ್ನನ್ನು ತಳ್ಳಿ ಹಾಕಬೇಡಿರಿ. ನಾನು ಕೇಡಿನೊಳಗೆ ಸಿಕ್ಕಿ ಬೀಳದಂತೆ, ಸೈತಾನನು ತರುವ ಶೋಧನೆಯೊಳಗೆ ಸಿಕ್ಕಿ ಬೀಳದಂತೆ, ಲೋಕದ ಆಕರ್ಷಣೆಗಳಿಗೆ ಒಳಗಾಗದಂತೆ ನನ್ನನ್ನು ಕಾಪಾಡಿರಿ ಎಂದು ಪ್ರಾರ್ಥಿಸಿದಾಗ ದೇವರು ಅವನ ಮೊರೆಯನ್ನು ಲಾಲಿಸಿ ಉತ್ತರಿಸಿದನು. ಹಾಲೆಲ್ಲೂಯಾ. ಏನೆಂದು ಪ್ರಾರ್ಥಿಸ್ತಾನೆ? ದೇವರೇ, ನನಗೆ ನಿನ್ನ ಆಶೀರ್ವಾದಗಳು ಬೇಕು, ನಿನ್ನ ಅಭಿವೃದ್ಧಿ ಬೇಕು. ದೇವರೇ, ನಿಮ್ಮ ಹಸ್ತ ಯಾವಾಗಲೂ ನನ್ನನ್ನು ಹಿಡಿದು ನಡೆಸಬೇಕು. ನಾನು ಪಾಪದಲ್ಲಿ ಬೀಳದಂತೆ ನಿಮ್ಮ ಕಾವಲು ನನಗೆ ಬೇಕು. ಇದು ಶ್ರೇಷ್ಠವಾದ ಪ್ರಾರ್ಥನೆಯಾಗಿದೆ. ಅವನ ಪ್ರಾರ್ಥನೆಯನ್ನು, ಮನವಿಯನ್ನು ದೇವರು ಅಂಗೀಕರಿಸಿ ಯಾಬೇಚನನ್ನು ದೇವರು ಆಶೀರ್ವದಿಸ್ತಾರೆ. ಈ ದಿನ ನೀವಾಗಲಿ ನಾನಾಗಲಿ ದೇವರಿಗೆ ಮೊರೆಯಿಡುವುದಾದರೆ ನಮ್ಮನ್ನು ಕೂಡ ಅತ್ಯಧಿಕವಾಗಿ ಆಶೀರ್ವದಿಸಲು ದೇವರು ಆಸೆಯುಳ್ಳವರಾಗಿದ್ದಾರೆ. ನಿಮ್ಮನ್ನು ಇಕ್ಕಟ್ಟಿನೊಳಗಿಂದ ವಿಶಾಲತೆಯೊಳಗೆ, ನಿಮ್ಮ ಕೊರತೆಯೊಳಗಿಂದ ಸಮೃದ್ಧಿಯೊಳಗೆ, ನಿಮ್ಮ ದುಃಖದೊಳಗಿಂದ ಸಂತೋಷದೊಳಗೆ ನಿಮ್ಮನ್ನು ನಡೆಸಬಲ್ಲಂತಹ ಕರ್ತನ ನಾಮದಲ್ಲಿ ನೀವು ಮೊರೆಯಿಟ್ಟು ನೋಡಿರಿ. ಆಗ ಸಂಪೂರ್ಣ ಸಮಾಧಾನ ಸಂತೋಷವನ್ನು ಹೊಂದಿಕೊಳ್ತೀರಿ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಯಾರ್ಯಾರು ಯಾವ್ಯಾವ ಸ್ಥಳದಿಂದ ಈ ವಾಕ್ಯವನ್ನು ಕೇಳಿ ದೇವರೇ, ನನ್ನ ಜೀವಿತದಲ್ಲಿ ಅಭಿವೃದ್ಧಿ ಇಲ್ವಲ್ಲ, ಈ ನಿರುದ್ಯೋಗ ಸಮಸ್ಯೆಯಿಂದ ಒದ್ದಾಡ್ತಿದ್ದೇನಲ್ಲವೇ, ಸಾಲದಲ್ಲಿ ಸಿಲುಕಿಕೊಂಡು ಹೊರಗೆ ಬರ್ಲಿಕ್ಕಾಗ್ತಾ ಇಲ್ವಲ್ಲವೇ, ಎಷ್ಟೇ ಸಂಪಾದಿಸಿದರೂ ತೂತ ಇರುವ ಚೀಲದೊಳಗೆ ಸಂಪಾದನೆಯೆಲ್ಲ ಹಾಕಿದಂತೆ ಇದೆಯಲ್ಲವೇ, ನನಗೆ ಯಾವ ಆಶೀರ್ವಾದ ಇಲ್ವಲ್ಲ ಎಂದು ಯಾರ್ಯಾರು ಈ ದಿನ ಗುರುತಿಸುತ್ತಿದ್ದಾರೋ ಅಂಥವರನ್ನೆಲ್ಲ ಪ್ರೇರೇಪಿಸಿ ನಿಮ್ಮ ನಾಮದಲ್ಲಿ ಪ್ರಾರ್ಥಿಸುವಂತೆ ಸಹಾಯ ಮಾಡಿರಿ. ನನ್ನನ್ನು ಆಶೀರ್ವದಿಸಿರಿ ದೇವರೇ, ನನ್ನ ಸರಹದ್ದುಗಳನ್ನು ವಿಶಾಲಗೊಳಿಸಿರಿ. ನಿಮ್ಮ ಹಸ್ತದಿಂದ ನನ್ನನ್ನು ಹಿಡಿದು ಯಾವ ಕೇಡಿಗೆ ಒಳಗಾಗದಂತೆ ನನ್ನನ್ನು ತಪ್ಪಿಸಿರಿ ಎಂದು ಪ್ರಾರ್ಥಿಸಲು ಸಹಾಯ ಮಾಡಿರಿ. ನಮ್ಮ ಪ್ರಾರ್ಥನೆ ದೇವರು ಕೇಳಿದ್ದಾರೆಂದು ನಂಬಿ ಆ ಪ್ರಾರ್ಥನೆಯ ಪ್ರತಿಫಲ ಈ ದಿನದಿಂದ ನಮ್ಮ ಜೀವಿತದಲ್ಲಿ ಅನುಭವಿಸಲು ಸಹಾಯ ಮಾಡಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯೂ, ಮಗನಾಗಿರುವ ಕ್ರಿಸ್ತನ ಕೃಪೆಯೂ, ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿಗಳನ್ನು 8939731313 ನಂಬರ್ಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮುಖಾಂತರ ವಾಟ್ಸಪ್ ಕಳಿಸಿಕೊಡಿರಿ. ಒಂದು ವೇಳೆ ಏನಾದರೂ ನಿಮಗೆ ಟೆಕ್ಸ್ಟ್ ಮೆಸೇಜ್ ಕಳಿಸ್ಲಿಕ್ಕಾಗದಿದ್ದರೆ ನೇರವಾಗಿ
ಕೊಡಲ್ಪಟ್ಟಿರುವ ಈ ನಂಬರಿಗೆ ನೀವು ಕರೆ ಮಾಡಿ, ನಾವು ನಿಮ್ಮ ಕರೆಗಳನ್ನೆತ್ತಿ ನಿಮಗೋಸ್ಕರ ಪ್ರಾರ್ಥಿಸಲು ಯಾವಾಗಲೂ ಸಿದ್ಧರಾಗಿದ್ದೇವೆ. ಈ ದಿನ ಶುಕ್ರವಾರವಲ್ಲವೂ ನಿಮ್ಮ ಚರ್ಚಸ್ಗಳಲ್ಲಿ ನಡೆಯುವ ಉಪವಾಸ ಪ್ರಾರ್ಥನೆಯಲ್ಲಿ ಪಾಲ್ಗೊಂಡು ಆಧ್ಯಾತ್ಮಿಕವಾಗಿ ಬಲಗೊಳ್ಳಿರಿ. ಮತ್ತೆ ನಾಳೆ ಇದೇ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ. ಬೆಂಗಳೂರಿನ ಸುತ್ತಮುತ್ತಲಿರುವಂಥವರಿಗೆ ಶುಭವಾರ್ತೆ. ಕರ್ತನ ಚಿತ್ತವಿರೋದಾದರೆ ಈ ಸೆಪ್ಟೆಂಬರ್ ತಿಂಗಳು 2ನೇ ತಾರೀಕಿನಂದು ಮಧ್ಯಾಹ್ನ 2 ಗಂಟೆಯಿಂದ 5 ಗಂಟೆವರೆಗೂ ಮತ್ತು ಸಂಜೆ 6 ಗಂಟೆಯಿಂದ ರಾತ್ರಿ 10 ಗಂಟೆಯವರೆಗೂ 2 ಸೆಷನ್ಸ್ಗಳಾಗಿ ಒನ್ ಡೇ ಗೆಟ್ ಟುಗೆದರ್ ಅನ್ನು ಬ್ಯಾಂಗ್ಳೂರಿನಲ್ಲಿರುವಂತಹ ನಿಮಗೋಸ್ಕರ ಮತ್ತು ಸುತ್ತಮುತ್ತಲಲ್ಲಿರುವಂತಹ ನಿಮ್ಮೆಲ್ಲರಿಗೋಸ್ಕರ ಈ ಒಂದು ಗೆಟ್ ಟುಗೆದರ್ ಏರ್ಪಡಿಸುತ್ತಿದ್ದೇವೆ. ಪ್ರತಿ ಸಾರಿ ಎಷ್ಟೋ ಸ್ಥಳಗಳಿಂದ, ಆ ಕಡೆ KGF, ಈ ಕಡೆ ಬಳ್ಳಾರಿ, ಅನಂತಪುರ, ಎಷ್ಟೋ ಸ್ಥಳಗಳಿಂದ ಬರುವವರಾಗಿದ್ರೆ ಒಂದು ಹಬ್ ಆಗಿರೋದ್ರಿಂದ ಒಂದು ಟೌನಲ್ಲಿ ಇಟ್ಟರು ಕೂಡ ಸುತ್ತಮುತ್ತಲಿನ ಹಳ್ಳಿಗಳಿಂದ, ಸುತ್ತಮುತ್ತಲಿರುವ ತೆಲುಗು ರಾಜ್ಯಗಳಿಂದ ಅನೇಕರು, ಕರ್ನಾಟಕದಿಂದಲೂ ಮತ್ತು ಅನೇಕ ಜನರು ಈ ಸೋಷಿಯಲ್ ಮೀಡಿಯಾದ ಮೂಲಕ, ಟೆಲಿವಿಷನ್ ಮೂಲಕ ಮೇಲ್ಗಳನ್ನು ಹೊಂದುತ್ತಿರುವ ನೀವೆಲ್ಲರೂ ಬರುವುದು ನಮಗೆ ಎಷ್ಟೋ ಸಂತೋಷಕರವಾಗಿದೆ. ನಿಮ್ಮೆಲ್ಲರನ್ನು ಮುಖಾಮುಖಿಯಾಗಿ ನೋಡಿ ನಿಮಗೋಸ್ಕರ ಪ್ರಾರ್ಥಿಸಬೇಕೆಂದು ಬ್ಯಾಂಗ್ಳೂರಿಗೆ ಬರ್ತಿದ್ದೇವೆ. ನೀವು ಬನ್ನಿ. ಈ ಒನ್ ಡೇ ಗೆಟ್ ಟುಗೆದರ್ನಲ್ಲಿ ಪಾಲ್ಗೊಂಡು ದೈವಾಶೀರ್ವಾದಗಳನ್ನು ಹೊಂದಿಕೊಳ್ಳಿರಿ. ಗಮನದಲ್ಲಿಟ್ಕೊಳ್ಳಿ, ಸೆಪ್ಟೆಂಬರ್ 2ನೇ ತಾರೀಕಿನಂದು ಮಧ್ಯಾಹ್ನ 2 ಗಂಟೆಯಿಂದ 5 ಗಂಟೆವರೆಗೂ, 6 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ. ಯಾವ ಸ್ಥಳ ಅಂತೀರಾ? ಹಡ್ಸನ್ ಕಮ್ಯುನಿಟಿ ಸೆಂಟರ್, ನಿಯರ್ ಕಾರ್ಪೊರೇಷನ್ ಸರ್ಕಲ್, ಬ್ಯಾಂಗ್ಳೂರು. ಇನ್ನೂ ಈ ವಿಷಯದಲ್ಲಿ ನಿಮಗೆ ವಿವರಗಳು ಬೇಕಾದರೆ QR ಕೋಡ್ ಸ್ಕ್ಯಾನ್ ಮಾಡಿಕೊಳ್ಳಿರಿ, ಇಲ್ಲವೇ ಕೆಳಗಡೆ ಕೊಡಲ್ಪಟ್ಟಿರುವ ನಂಬರ್ಗಳಿಗೆ ವಾಟ್ಸಪ್ ಕಳಿಸಿರಿ, ನಿಮಗೆ ಲಿಂಕ್ ಕಳಿಸಲಾಗುತ್ತೆ. ತಪ್ಪದೇ ಬರ್ತೀರಲ್ವೋ?